ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬಡಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಆದರೆ ಅಧಿಕಾರಿಗಳು ಪಟ್ಟಣದ ಅಂದಾಚಂದ ಕೆಟ್ಟಿದೆ ಎಂದು ನೆಪ ಹೇಳಿ ಅಂಗಡಿಗಳನ್ನು ತೆರವು ಮಾಡಿಸಿದ್ದಾರೆ. ಇನ್ನು ಕೆಲ ಅಂಗಡಿಗಳಿಗೆ ಹಾಕಿದ್ದ ಟಾರ್ಪಲ್ಗಳನ್ನು ತೆರವು ಮಾಡಿಸಿದ್ರು. ಇನ್ನು ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಡೇ ನಲ್ಮೆ ಯೋಜನೆ ಅಡಿ ತಾತ್ಕಾಲಿಕ ಅಂಗಡಿಗಳ ಶೆಡ್ ನಿರ್ಮಿಸಿದ್ದಾರೆ. ಆದರೆ ಅವು ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದು ಅಲ್ಲಿ ಅಂಗಡಿ ತೆರೆದರೆ ವ್ಯಾಪಾರ ಆಗುವುದಿಲ್ಲ ಎಂದು ರಸ್ತೆ ಬದಿಯಲ್ಲೇ ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಿದ್ದರು. ಇನ್ನು ಪಟ್ಟಣ ಪಂಚಾಯಿತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಂದ ಸುಂಕ ಸಹ ವಸೂಲಿ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ್ರೂ ಸಹ ಅಕ್ರಮ ಅಂಗಡಿಗಳು ಎಂದು ನೆಪ ಹೇಳಿ ತೆರವು ಮಾಡುತ್ತಿರುವುದು ಹಲವು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಸರ್ಕಾರವೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸದಸ್ಯತ್ವ ನೀಡಿ ಅವರಿಗೆ ಸಾಲದ ಸೌಲಭ್ಯವೂ ಸಹ ನೀಡುತ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಅವರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 10 ವರ್ಷದಿಂದನೂ ನಾವು ಬೀದಿ ಬದಿ ವ್ಯಾಪಾರದಲ್ಲೇ ಹೋಟ್ಲೆ ಕೆಲಸ ಮಾಡ್ತಾ ಇದೀವಿ. ಈಗ ಸಡನ್ ಆಗಿ ಬಂದು ಎಲ್ಲ ಎತ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದಕ್ಕೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೀವನಕ್ಕೆ ಏನ್ ಮಾಡ್ಬೇಕು? ನಾವು ಜೀವನ ಮಾಡ್ತಾರೆ ಇದರಿಂದ. ಎಲೆಕ್ಷನ್ ಟೈಮಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಮತ್ತೆ ನೋಡ್ರಿ ಇವಾಗ ಯಾರು ನಮ್ಮನ್ನು ಮಾತಾಡೋರು ಇಲ್ಲ. ಈ ತರ ಮಾಡಿದ್ರೆ ನಾವು ಹೆಂಗ್ ಸರ್ ಜೀವನ ಮಾಡಬೇಕು? ಅಲ್ಲಿ ಅಂಗಡಿಗಳು ಕಟ್ಟಿದ್ದಾರೆ, ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ದಾರೆ. ಅದರಲ್ಲಿ ಒಂದು ಅಂಗಡಿನ ಇಡಕ್ಕಾಗಲ್ಲ, ಒಂದು ಬಂಡಿ ನಿಲ್ಸಕ್ಕೂ ಆಗಲ್ಲ. ಆ ಜಾಗದಲ್ಲಿ ನಾವ್ ಹೆಂಗ್ ಮಾಡ್ಕೋಬೇಕು? ನಮ್ ಜೀವನಕ್ಕೆ ಏನ್ ಮಾಡ್ಬೇಕು ಈ ತರ ಮಾಡಿದ್ರೆ? ಈ ತರ ಲೈಸೆನ್ಸ್ ಇದೆ ಸರ್, ಬೀದಿ ಬದಿ ವ್ಯಾಪಾರಿಗೆ ಅಂತ ಹೇಳ್ಬಿಟ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ. ಮುನ್ಸಿಪಲ್ ಕಡೆಯಿಂದನೂ ಲೈಸೆನ್ಸ್ ಕೊಟ್ಟಿದ್ದಾರೆ. ಈಗ ಬಂದು ಈ ತರ ಎಲ್ಲ ಕಿತ್ಕೊಂಡು ಹೋಗ್ತಾ ಇದಾರೆ. ನಾವ್ ಯಾವ ತರ ಜೀವನ ಮಾಡ್ಬೇಕು? ಈ ತರ ಹೆಂಗ್ ಸರ್ ಮಾಡ್ಬೇಕು ನಾವು? ಈ ತರ ಮಾಡ್ತಾ ಇದಾರೆ. ಮನೇನೂ ಅದೇ ತರಾನೇ ಮಾಡಿದ್ರು, ಇವಾಗ್ಲೂ ಇದೇ ತರಾನೇ ಮಾಡಿದ್ರು. ಎಲ್ಲ ಈ ತರ ಕಿತ್ಕೊಂಡು ಹೋಗ್ಬಿಟ್ರೆ ನಮ್ಗ್ ಜೀವನಕ್ಕೆ ಇದೆ. ಇದನ್ ಬಿಟ್ರೆ ಬೇರೆ ತರ ಜೀವನ ಇಲ್ಲ ನಮಗೆ. ಇದ್ರಲ್ಲೇ ನಾವು ಜೀವನ ಮಾಡ್ಬೇಕು. ಹೇಳ್ತಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ ಕಡೆಯಿಂದ ಏನಾದ್ರು ತೊಂದರೆ ಇದ್ರೆ ಬೇಕಾದ್ರೆ ಅವ್ರು ಇದ್ ಮಾಡಿ ನಾವು ಸರ್ ಮಾಡ್ಕೊಂತೀವಿ. ನಮ್ ಕಡೆಯಿಂದ ಏನೋ ತೊಂದರೆ ಕೊಟ್ಟಿಲ್ಲ ನಾವು ಯಾರಿಗೂ. ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲೂ ಅಷ್ಟೇನೆ ಅಂಗಡಿಗಳೆಲ್ಲ ಎರಡೆರಡು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಎರಡೆರಡು ಮಾಡ್ಕೊಂಡಿದ್ದಾರೆ. ಇರೋ ಅಂಗಡಿಗಳಿಗೆ ಯಾವ್ದು ಖಾಲಿ ಇಲ್ಲ ಇವಾಗ. ಇದು ಸೈಡಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು? PWD ಲೋಕೋಪಯೋಗಿ ಇಲಾಖೆಗೆ ಬರ್ತದೆ, ಪಟ್ಟಣ ಪಂಚಾಯತಿಗೆ ಬರಲ್ಲ. ಲೋಕೋಪಯೋಗಿ ಇಲಾಖೆ ಡಿಪಾರ್ಟ್ಮೆಂಟ್ ಅವರು ಚರಂಡಿ ವ್ಯವಸ್ಥೆ ಮಾಡಬೇಕು. ಅದನ್ನು ಕೂಡ ಈಗ ಇವತ್ತು ಬೆಳಗ್ಗೆ ಮೀಟಿಂಗ್ ಆಗಿದೆ, ಅದು ತೀರ್ಮಾನ ತಗೊಂಡಿದ್ದೀವಿ. ಲೋಕೋಪಯೋಗಿ ಇಲಾಖೆ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು AWD ಅವರಿಗೆ ಪತ್ರ ಬರೆದು ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಇಂಜಿನಿಯರ್ಸ್ ಜೊತೆ ಕೋಆರ್ಡಿನೇಷನ್ ಮಾಡಿ ಅದೊಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಒಟ್ಟಾರೆ ತಾಲೂಕು ಇಲಾಖೆ ಇವತ್ತು ಮುಖ್ಯ ರಸ್ತೆಯಲ್ಲಿ ತೆರವು ಮಾಡಿಸಿರಾ? ತೆರವು ಮಾಡ್ತಾ ಇಲ್ಲ. ಇಲ್ಲಿ ರೋಡ್ಗೆ ಅಡ್ಡಲಾಗಿ ಕಟ್ಟೋದು, ಡೇರೆ ಕಟ್ಟೋದು, ಟಾರ್ಪಲ್ ಕಟ್ಟೋದು ಇದು ಮಾಡಬಾರ್ದು ಅಂತ ಅಷ್ಟೇ ಇದೆ. ಈಗ ಅದನ್ನು ಮಾತ್ರ ತೆರವು ಅಷ್ಟೇ, ಯಾರನ್ನು ತೆರವು ಮಾಡ್ತಾ ಇಲ್ಲ. ಮತ್ತೆ ವ್ಯಾಪಾರ ಮಾಡಿದಿರೋ ಬಂಡಿಗಳು ಹಂಗೆ ಇದಾವೆ. ನಾನು ಸುಮಾರು 1 ವರ್ಷ 2 ವರ್ಷ 3 ವರ್ಷ ನೋಡಿರೋ ಬಂಡಿ ಅಲ್ಲೇ ಬಿದ್ದಿರ್ತದೆ, ವ್ಯಾಪಾರ ಮಾಡ್ತಾ ಇಲ್ಲ. ಅದೆಲ್ಲ ತುಕ್ಕಿಡಿದು ಎಲ್ಲ ಹೋಗ್ಬಿಟ್ಟಿದೆ. ಅಂಥವನ್ನು ಕೂಡ ವೆಕೆಟ್ ಮಾಡಲಿಕ್ಕೆ ಇವತ್ತು ಟೈಮ್ ಕೊಟ್ಟಿದ್ದೀವಿ. ಇವತ್ತು ಮಾಡ್ಕೊಳ್ಳಿ, ನಾಳೆ ನಮ್ಮ ಪಟ್ಟಣ ಪಂಚಾಯತಿ ಕಡೆಯಿಂದ ತೆರವು ಆಗ್ತಾವೆ ಅವು ಖಾಲಿ ಇರ್ತಕ್ಕಂಥವು. ಏನಾಗಿದೆ ಅಂದ್ರೆ ಮುಂದೆ ಬಂದ್ರೆ ಟೂ ವೀಲರ್ ಜೊತೆಗೆ ಅಲ್ಲಿ ಸ್ವಲ್ಪ ಬ್ಲಾಕ್ ಓಡಾಡು ಬ್ಲಾಕ್ ಅಲ್ಲಿ 1-2 ಕಾರ್ ಪಾಸ್ ಆಗಿದೆ. ಒಂದು ಕಾರ್ ಸ್ಲೋ ಆಗಿ ಬರ್ಬೇಕು, ಏನಾದ್ರು ಹೆಚ್ಚು ಕಡಿಮೆ ಆಗಿದೆ. ಸಾಕಷ್ಟು 2-3 ಇನ್ಸಿಡೆಂಟ್ಸ್ ಸಹ ಆಗಿದೆ. ಈಗ ಹಲವು ಬಾರಿ ಹೇಳಿದ್ವಿ ನೋಡಿ, ಅವ್ರು ಹೆಂಗ್ ಬಂದಿದ್ದಾರೆ, ಆ ಡ್ರೈನೇಜ್ ಕವರ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ದಾರೆ. ಸಾಕಷ್ಟು ಹೋಟೆಲ್ಗಳು ಸ್ವಲ್ಪ ಇದೆ. ಬೀದಿ ವ್ಯಾಪಾರ ಅದಕ್ಕೆ ಸಿಸ್ಟಮ್ ಇರುತ್ತೆ, ಮಾನಿಟರ್ ಇದೆ. ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗಿತ್ತು. ಓವರ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಕಡೆನೂ ಪಾರ್ಕ್ ಮಾಡಿದ್ದೀವಿ, ಮಾಡೋದಿಲ್ಲ. ಇಲ್ಲ, ರೋಡ್ ಹತ್ರನೇ ನಿಲ್ಸ್ಕೊಡೋದು, ಪಾರ್ಕ್ ಮಾಡಬೇಕು. ಇನ್ನಾದರೂ ಬಡಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳನ್ನು ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಬಗೆಹರಿಸುವತ್ತ ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ.